ನ್ಯೂಸ್ ಅವರಿಗೆ ಮತ್ತು ಸಂಗತ ನಾನು ಗೌರಿ ಲಂಕೇಶ್ ಅವರನ್ನು ಕೇಳ್ತೀನಿ. ಗೌರಿ ಅವರೇ, ನಿಮ್ಮ ತಂದೆಯವರು ಹುಟ್ಟಾಕದಂಥ ಲಂಕೇಶ್ ಪತ್ರಿಕೆ ಅವರ ಆಶಯಗಳಿಗೆ ತಕ್ಕಂತೆ ಈಗಲೂ ಕೂಡ ಅಷ್ಟೇ ಪ್ರಕಾರವಾಗಿ ಬರ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಆ ಒಂದು ತೃಪ್ತಿ ಇದೆಯಾ? ಅಷ್ಟೇ ಪ್ರಕಾರವಾಗಲಿ ಅಥವಾ ಅಷ್ಟೇ ಸರ್ಕ್ಯುಲೇಷನ್ ಆಗಲಿ ಇಲ್ಲ ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ಅಪ್ಪ ಹಾಕ್ಕೊಟ್ಟಿದ್ದ ಮಾರ್ಗದರ್ಶನ ಇದೆಯಲ್ಲ ಮತ್ತು ಸೂತ್ರಗಳು, ಅವನ್ನ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಪಾಲಿಸ್ಕೊಂಡು ದಿಟ್ಟವಾಗ ತರ್ತಿದ್ವಿ ನಮ್ಮ ತಂಡ ಅಂತ ನಾನು ನಂಬಿದ್ದೇನೆ. ಅಂದರೆ ಅಪ್ಪನವರ ಆಶಯಗಳು ಅದನ್ನು ಈಗಲೂ ಕೂಡ ಜೀವಂತವಾಗಿ ಹಾಗೆ ಅದು ಉಳ್ಕೊಂಡು ಹೋಗುತ್ತೆ. ಹೌದು, ಅವರು ಕೋಮುವಾದವನ್ನು ವಿರೋಧಿಸೋದೇ ಆಗಲಿ, ಭ್ರಷ್ಟಾಚಾರದ ಆಗಲಿ, ವ್ಯವಸ್ಥೆಯ ವಿರುದ್ಧದ ನಿಲುವಾಗಲಿ, ಜನಪರ, ದಲಿತರ, ಮಹಿಳೆಯರ, ಅಲ್ಪಸಂಖ್ಯಾತರ ಪರ ನಿಲ್ಲೋದಾಗಲಿ, ಆ ಎಲ್ಲ ಸಿದ್ಧಾಂತಗಳನ್ನು ಪತ್ರಿಕೆ ಪಾಲಿಸ್ಕೊಂಡು ಹೋಗ್ತಾ ಇದೆ. ಆದರೆ ಸಂದರ್ಭ ಚೇಂಜ್ ಆಗಿದೆ. 80ರಲ್ಲಿ ಅಪ್ಪ ಪತ್ರಿಕೆ ಶುರು ಮಾಡಿದಾಗ ಆವಾಗಿನ ಸಾಮಾಜಿಕ ಸಾಹಿತ್ಯಿಕ ಸಂದರ್ಭ ಬೇರೆ ಇತ್ತು, ಇವಾಗ ಬೇರೆ ಇದೆ. ಇವಾಗ TV ಚಾನೆಲ್ಗಳು ಜಾಸ್ತಿ ಆಗಿದೆ, 24 hours ನ್ಯೂಸ್ ಜಾಸ್ತಿ ಆಗಿದೆ. ಸೊ ಅದರಿಂದ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿದೆ. ಆದ್ರೂ ನಮ್ಮ ಪತ್ರಿಕೆ ನೈತಿಕತೆ ಉಳಿಸ್ಕೊಂಡಿದೆ ಅಂತ ನಂಬಿದ್ದೇನೆ. ಮತ್ತು ಅಷ್ಟೇ ಅಲ್ಲ, BJP ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಆ ಭ್ರಷ್ಟ ಕೋಮುವಾದಿ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ದಿಟ್ಟ ವಿರೋಧ ಪಕ್ಷ ಅಂತ ಇದ್ದಿದ್ರೆ ಅದು ನಮ್ಮ ಪತ್ರಿಕೆ ಅಂತಾನೆ ಜನರೆಲ್ಲರೂ ಹೇಳೋದು. ಅದ್ರ ಬಗ್ಗೆ ನಮಗೆ, ನಮ್ಮ ತಂಡಕ್ಕಂತೂ ತುಂಬಾ ಹೆಮ್ಮೆ ಇದೆ. ನಾನು ನಟರಾಜ್ ಅವ್ರನ್ನ ಕೇಳ್ತೇನೆ. ನಟರಾಜ್ ಅವರೇ, ಒಂದು ಸಾಂಸ್ಕೃತಿಕವಾಗಿ ಯಜಮಾನಿಕೆಯ ಪ್ರಶ್ನೆ ಬಂದಾಗ ಬಹಳಷ್ಟು ತಿಕ್ಕಾಟಗಳಾಗಿದ್ದಾವೆ, ದ್ವೇಷಗಳು ಹುಟ್ಕೊಂಡಿದ್ದಾವೆ. ಈ ಸಾಂಸ್ಕೃತಿಕ ಯಜಮಾನಿಕೆ ಅನ್ನೋದು ಪ್ರತಿಷ್ಠೆ ಕಾರಣಕ್ಕಾಗಿ ಈ ಸಮಾಜವಾದಿ ಹಿನ್ನೆಲೆ ಬಂದಂಥ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು, ಲೇಖಕರು, ಬರಹಗಾರರು ಕೂಡ ಪ್ರತಿಷ್ಠೆ ಅನ್ನುವಂಥದ್ದು ಮುಂದೆ ಮಾಡ್ಕೊಂಡಿದ್ರೆ ಅಂದಾಗಿ ಚಿತ್ರ ಆದರು ಅನ್ನುವಂಥದ್ದು ಕೂಡ. ಆದರೆ ಜೀವಂತವಾಗಿದ್ದಾರೆ, ಅದರೊಂದು ಕಡೆ ದ್ವೀಪಗಳಾಗಿದ್ರು ಆಗಿರ್ತಾರೆ ಅನ್ನುವಂಥ ಮಾತಿದೆ. ಅದು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ. ತಾವು ಆಳವಾಗಿ ಯಾವುದನ್ನು ನಂಬಿದರೋ ಅದಕ್ಕೆ ಬದ್ಧರಾಗಿ ನಡ್ಕೊಂಡಾಗ ಆ ರೀತಿ ಪ್ರತಿಷ್ಠೆ ಅಂತ ಕಾಣುತ್ತೆ ಅಷ್ಟೇ. ಈಗ ಚಂಪಾ ಅವರ ನಿಲುವನ್ನು ನಾನು ಪ್ರತಿಷ್ಠೆ ಅಂತ ಕರೆಯಲ್ಲ, ಅಥವಾ ಅನಂತಮೂರ್ತಿಯವ್ರ ನಿಲುವನ್ನು, ತೇಜಸ್ವಿಯವ್ರ ನಿಲುವನ್ನು, ಲಂಕೇಶ್ ಪ್ರತಿಷ್ಠೆ ಅಂತ ಕರೆಯಲ್ಲ. ಎಲ್ಲರೂ ಕೂಡ ಯಾವುದೋ ಒಂದು ಮಹೋನ್ನತ ಉದ್ದೇಶಕ್ಕಾಗಿ ದುಡಿತಾ ಇರೋದ್ರಿಂದ ಹಾಗಾಗುತ್ತೆ. ಆದರೆ ಸಮಸ್ಯೆ ಎಲ್ಲಾಯಿತು ಅಂತ ಹೇಳಿದ್ರೆ, ಒಂದು ಯಾವುದೋ ಮೀಟಿಂಗ್ ಪಾಯಿಂಟ್ ಬೇಕಾಗುತ್ತೆ. ಸಾಂಸ್ಥಿಕವಾದ ದೊಡ್ಡ ರಾಜಕಾರಣವನ್ನು ಮಾಡಬೇಕಾದಾಗ ಆಗಲೇ ಶಂಕರ್ ಅವರು ಮತ್ತು ಚಂಪಾ ಅವರು ಹೇಳ್ತಾ ಇದ್ರಲ್ಲ, ಆ ಎರಡು ಶಕ್ತಿಗಳು ಪ್ರೊಫೆಸರ್ MD ನಂಜುಂಡಸ್ವಾಮಿ ಮತ್ತು ಲಂಕೇಶ್ ಕೂಡಿದ್ದೇ ಆಗಿದ್ರೆ ಕರ್ನಾಟಕದ ರಾಜಕಾರಣ ಇವತ್ತಿಗೂ ಬೇರೆ ದಿಕ್ಕನ್ನು ಪಡಿತಾ ಇತ್ತು. ಆದರೆ ವ್ಯಕ್ತಿ ಪ್ರತಿಷ್ಠೆ ನಿಜ. ನಾನು ಲಂಕೇಶ್ರಲ್ಲಿ ಇದೊಂದು ದೋಷವನ್ನು ನನ್ನ ಗುರುವಿನಲ್ಲೂ ಕೂಡ ನಿರಂತರವಾಗಿ ಗುರುತಿಸ್ಕೊಂಡು ಬಂದಿದ್ದೀನಿ. ಬಟ್ ಆ ಸೆಡವು ಇಲ್ಲದೆ ಇದ್ದರೆ ಆ ವ್ಯಕ್ತಿ ಇರ್ತಾ ಇರಲಿಲ್ಲ. ಅದರಿಂದ ಅದನ್ನು ಒಪ್ಕೊಂಡೇ ನಾವು ಲಂಕೇಶ್ವರನ್ನ ಒಪ್ಕೋಬೇಕು ಅಂತ ಕಾಣುತ್ತೆ ನನಗೆ. ಸೊ ನಾನು ಚಂದ್ರೇಗೌಡ ನಿಮ್ಮನ್ನು ಕೇಳ್ತೀನಿ, ಲಂಕೇಶ್ ಅಂದ ತಕ್ಷಣ ನಾವು ಒಪ್ಪಿ ಬಿಡಬೇಕನ್ನುವಂಥ ಸಿದ್ಧ ಉತ್ತರಗಳಾಗಲಿ ಅಥವಾ ಅವ್ರನ್ನ ಒಪ್ಪೇಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಅಂದರೆ ಅವರೂ ಕೂಡ ಅನೇಕ ವೈರುಧ್ಯಗಳು, ಅನೇಕ ಬಲಹೀನತೆಗಳ ಮಧ್ಯೆನೂ ಕೂಡ ಒಬ್ಬ ತಾಯಿ ಹೃದಯ ಆಗಿದ್ರು ಅನ್ನುವಂಥದ್ದು ಕೂಡ. ಅಂದರೆ ಎಷ್ಟೇ ಸಿಟ್ಟು ಮಾಡ್ಕೊಂಡ್ರ ತಕ್ಷಣಕ್ಕೆ ಅಪ್ಕೊಳ್ಳುವಂಥದ್ದು, ತಕ್ಷಣಕ್ಕೆ ಅವರನ್ನ ಒಂದು ರೀತಿ ಸಮಾಧಾನ ಮಾಡುವಂಥ ಒಂದು ಹೃದಯ ಇತ್ತು ಅನ್ನುವಂಥ ಮಾತು ಕೂಡ ಇದೆ. ಇಲ್ಲ ಖಂಡಿತ. ಅದು ಅವರು ಸಿಟ್ಟೆಲ್ಲ ಹಾಡಿದ ಮಾತಿನಿಂದ ದೂರ ಹೋದವರು ಸುಮಾರು ಜನ ಅವ್ರ ಹತ್ರ ಬಂದಿಲ್ಲ. ಆ ಸಿಟ್ಟು ಅವರಲ್ಲಿ ಕೆಲವೇ ಕ್ಷಣಗಳಲ್ಲಿತ್ತಷ್ಟೇನೆ. ಮತ್ತೆ ನಾವು ಅವರು ಕಾಣಿಸ್ಕೊಂಡಾಗ ಅವ್ರು ಎಂದಿನ ಪ್ರೀತಿನ ತೋರ್ತಿದ್ರು. ಅವರಲ್ಲಿ ಗಾಢವಾಗಿದ್ದಂತಹ ತಾಯಿ ಪ್ರೀತಿ. ಅದರಲ್ಲೂ ಅವರು ನಾವೆಲ್ಲ ಕೆಳಜಾತಿ ಹುಡುಗರ ಅವ್ರ ಲೇಖನಗಳನ್ನು ತಿದ್ದಿ ಅದಕ್ಕೊಂದು ಕ್ಯಾಪ್ಷನ್ ಕೊಟ್ಟು ಅವ್ರ ಲೇಖನ ಪ್ರಕಟಿಸ್ತಿದ್ದಿದೆಯಲ್ಲ, ಅದು ಕನ್ನಡದ ಸಾಹಿತ್ಯ ಲೋಕದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಕೆಲಸ. ಅಲ್ಲಿ ತುಂಬ ಜವಾಬ್ದಾರಿಯುತವಾಗಿ ತಬ್ಬಲಿ ಜಾತಿಗಳ ಹುಡುಗರನ್ನೆಲ್ಲನೂ ಅವರು ಬಹಳ ತುಂಬ ಗೌರವದಿಂದ, ಪ್ರೀತಿಯಿಂದ ಕಾಣ್ತಿದ್ರು. ನಮಗೆಲ್ಲ ನಿಜಕ್ಕೂ ಅವರು ಈ ತೀರಿಕೊಂಡು 13 ವರ್ಷದಲ್ಲೂ ಕೂಡ ನಾವು ಅವರ ನೆನಪಲ್ಲೇ ಕಾಲ ಹಾಕ್ತಾ ಇದ್ವಿ. ಅಷ್ಟೊಂದು ಪ್ರೀತಿನ ತೋರಿಸಿದ್ರು. ನಾನು ಮತ್ತೆ ಚಂಪಾ ಅವರ, ಈಗ ಗುರು ಶಿಷ್ಯನ ಸಂಬಂಧ ಬಂದಾಗ ಈ ಹೊಸ ಒಂದು ವಾಡಿಕೆ ಶಬ್ದಗಳು ಬಂದಿದೆ. ಏನ್ ಗುರು, ಏನ್ ಶಿಷ್ಯ, ಬಾರೋ ಗುರು, ಹೇಳೋ ಗುರು, ಈ ರೀತಿ ಗುರು ಶಿಷ್ಯರ ಸಂಬಂಧ ಬಂದಿರುವಾಗ ನಿಜವಾಗ್ಲೂ ಕೂಡ ಒಬ್ಬ ಮಾಸ್ತರ ಅಥವಾ ಒಬ್ಬ ಶಿಷ್ಯನ ಸಂಬಂಧದ ಬಗ್ಗೆ ತಮ್ಮ ಹತ್ರ ಒಂದು ಗಮನ ಇರ್ಬೋದು. ಅದಕ್ಕಿಂತ ಮುಂಚೆ ಒಂದು ಗೌರಿ ಹೇಳಿದ ಒಂದು ಮಾತು ನಾನು ಒಪ್ತೇನೆ ಮತ್ತು ಅನೇಕ ಸಲ ಬರೆದೇನೆ ಇದರ ಬಗ್ಗೆ. ಅವತ್ತಿನ ಲಂಕೇಶ್ ಪತ್ರಿಕೆ ಇವತ್ತಿನ ಲಂಕೇಶ್ ಪತ್ರಿಕೆ ಬೇರೆಯೇ. ಅದರ ಒಂದೇ ಹಾದಿಯೇ ಬೇರೆ ಬೇರೆ ಘಟ್ಟಗಳವು. ತಂದೆಯಲ್ಲಿ ಇಲ್ಲದೇ ಇದ್ದಂಥ ಒಂದು ಸೈದ್ಧಾಂತಿಕ ಸ್ಪಷ್ಟತೆ
ಮತ್ತು ಆ ತಂದೆಯಲ್ಲಿ ಇಲ್ಲದೇ ಇದ್ದಂಥ ಒಂದು ಬಂಡ ಧೈರ್ಯ ಗೌರಿ ಲಂಕೇಶರಲ್ಲಿ ನಾನು ಕಂಡನೆ. ಅದನ್ನಿಟ್ಟುಕೊಂಡು ಸಾಕು, ಅವ್ರು ಮುಂದೆ ಹೋಗಲಿ, ನಾವು ಅವರ ಪತ್ರಿಕೆಯ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಅದು ಭಾಳ ಮುಖ್ಯ. ದಟ್ ಫೈರ್ ಇಲ್ಲ, ಅದು ಬೆಳಕು ಮಾತ್ರ ಐತಲ್ಲ. ಅವರು ಒಪ್ಕೊಂಡಿದ್ದಾರೆ ಹೌದು, ಫೈರ್ ಇಲ್ಲ, ಆ ಪ್ರಖರತೆ ಅದು ಅದ್ರ ಕೊರತೆ ಇದೆ ಅಂತ. ಅದ್ರ ಬೆಳಕೈತಲ್ಲ, ಆ ಬೆಳಕಿನ ಹಾದಿಯೊಳಗೆ ನಾವು ಹೋಗಬೇಕು. ಇನ್ನೊಂದು ವಿಷಯ ನೀವು ಹೇಳಿದ್ರಿ, ಅಲ್ಲ ನೀವು ವಿ ಕೃಷ್ಣ ಗೋಕಾಕರ ಶಿಷ್ಯರು, ಹಾಗಾಗಿ ಅದಕ್ಕೆ ಗುರು ಶಿಷ್ಯರ ಸಂಬಂಧ ಬಗ್ಗೆ ಹೇಳ್ತೇನೆ. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಗುರು ಹಿರಿಯರ ಬಗ್ಗೆ ಭಾಳ ಭಯಭಕ್ತಿಯಿಂದ ಇರಬೇಕು ಅಂತ ಹೇಳ್ತಿರ್ತಾರೆ ವಾಡಿಕೆಯಾಗಿ. ಅದನ್ನು ಇಟ್ಕೊಂಡೆ ಒಂದು ಪದ್ಯ ಬರೆದೆ ನಾನು, ಭಯ ಭಕ್ತಿ ಅಂತ. ನಮ್ಮ ವೃಷಭೇಂದ್ರ ಸ್ವಾಮಿಗಳದಾರಲ್ಲ ಧಾರವಾಡದ, ಅವರ ಸಂಬಂಧ ಬರೆದಂಥ ಒಂದು ಪದ್ಯ. ಅದನ್ನು ಹೋದ್ರಲ್ಲೆಲ್ಲ ಈ ಪದ್ಯವನ್ನು ಅವ್ರು ಹೇಳ್ತಿರ್ತಾರೆ. ಒಂದು ಕ್ಲಾಸ್ ರೂಮಿನ ದೃಶ್ಯ ಇದು. ಗಲಾಟೆ ಹಾಕುವ ಶಿಷ್ಯರ ಕಂಡು ಕೆರಳಿದ ಗುರುಗಳು, ಯಾಕ್ರೋ ಗುರು ಶಿಷ್ಯರ ಸಂಬಂಧದ ಬಗ್ಗೆ ನಮ್ಮ ಪರಂಪರೆ ಏನ್ರೋ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ನಮ್ಮ ಪರಂಪರೆ ಏನ್ರೋ, ಭಯಭಕ್ತಿ ಭಯಭಕ್ತಿ ಅಂದರೆ ಏನು ಹೇಳ್ರೋ. ತಂಡ ಹೊಡೆದಿದ್ದ ಶಿಷ್ಯರ ನಡುವೆ, ತಂಡ ಹೊಡೆದ್ಬಿಟ್ಟಿದ್ರು, ತಂಡ ಹೊಡೆದಿದ್ದ ಶಿಷ್ಯರ ನಡುವೆ ಎದ್ದ ಕಿಡಿಗೇಡಿ, ಸಾರ್ ಹೇಳ್ತೇನೆ ಅಂದ ಅವನು. ಸಾರ್ ಗುರುಗಳ ಬಗ್ಗೆ ಶಿಷ್ಯರಿಗೆಲ್ಲ ಭಕ್ತಿಯೂ ಬೇಕು ಸಾರ್, ಹಾಗೆ ಶಿಷ್ಯರ ಕಂಡರೆ ಗುರುಗಳಿಗೆಲ್ಲ ಭಯವಿರಬೇಕು ಸಾರ್. ಅದು ಪರಿಸ್ಥಿತಿ ಹಂಗೈತಿ ಈಗ. ಮುಂಚೆ ನಮ್ಮ ಮಾಸ್ತರೆಲ್ಲ ಹೊಡಿತಿದ್ರು, ಬಡಿತಿದ್ರು, ಪ್ರೀತಿ ಮಾಡ್ತಿದ್ರು. ಹೆಚ್ಚು ಭಕ್ತಿ ಬರ್ತಿತ್ತು, ಪ್ರೀತಿನೂ ಬರ್ತಿತ್ತು, ನಮ್ಮನ್ನು ಬದಲಾವಣೆ ಮಾಡಿ. ಈಗ ಸಾರಿ ಒಳಗೆ ಮಾಸ್ತರ್ ಹುಡುಗನ ಹೊಡೆದ್ರೆ ಹೊಕ್ಕನ ಮನೆಗೆ ಹೋಗಿ ಅವ್ರ ಕಾಕನ ಅವ್ರ ಅಪ್ಪನ ಕಂಡು ಮಾಸ್ತರ್ನ ಹೊಡೆಸ್ತಾನ ಅವನು. ಮಾಸ್ತರ್ ನೋಡಿ, ಕರೆಕ್ಟ್, ಹೌದಲ್ಲ? ಹೌದು, ನಿಜ. ಅಂದರೆ ಸಂಬಂಧಗಳು ಬದಲಾಗ್ತಿರ್ತಾವೆ. ಆದರೆ ನನಗನ್ನಿಸೋದು ಗುರು ಶಿಷ್ಯರ ಸಂಬಂಧ ಭಾಳ ಮಾನವೀಯವಾದಂಥವ್ರ ಸಂಬಂಧ. ನೀವು 10 ವರ್ಷ ಪಾಠ ಮಾಡಲಿ, 20 ವರ್ಷ ಮಾಡಲಿ, ನಿಮ್ಮನ್ನು ಎಂದು ಅವರು ಮರೆಯೋದಿಲ್ಲ. ಅಕ್ಷರ ಕಲಿಸೋರು ಅಷ್ಟೇ ಮೇಷ್ಟ್ರ ಆಗೋದಿಲ್ಲ. ಹಾಂ, ಆಲೋಚನೆ ಬೆಳೆಸೋರು ಮೇಷ್ಟ್ರ ಆಗ್ತಾರೆ. ಆಮೇಲೆ ಈಗ ಒಂದು ಹೇಳಬೇಕು, ವಿನೋದ್ ಅಂತ ಅವ ನೋಡ್ಲಿಕ್ಕೆ ಹಚ್ಚಾನಿ ಕಾರ್ಯಕ್ರಮ. ಇಲ್ಲಿ ಬರೋಕ್ಕಿಂತ ಮುಂಚೆ ಅವನಿಂದ ಹುನಗುಂದಾಗಿರ್ತಾನೆ ನಮ್ಮ ವಿನೋದ್ ಅಂತ, ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟಿನ ಹಳೆಯ ವಿದ್ಯಾರ್ಥಿ. ಫೋನ್ ಮಾಡಿ, ಸರ್ ಗುರುವಂದನೆ ಮಾಡ್ತೇನೆ ಅಂತ ಅಂದ. ಆಗಲಪ್ಪ, ಎಷ್ಟೋ ವರ್ಷದ ಹಿಂದೆ, ಯಾವ ವರ್ಷ ಇದನ್ನ ಗೊತ್ತಿಲ್ಲ, ಆದರೆ ಇವತ್ತು ಅವ ನೆನೆಸ್ಕೊಂಡು ಫೋನ್ ಮಾಡ್ತಾನಲ್ಲ. ಈ ಸಂಬಂಧ ಬೇರೆ ವೃತ್ತಿಯೊಳಗೆ ಭಾಳ ಇರೋದಿಲ್ಲ. ಖಂಡಿತ ಏನ್ರಿ, ವಂಶ ಮಾಸ್ಟರ್ ಆಲ್ವೇಸ್ ಪ್ರೈಮ್ ಮಿನಿಸ್ಟರ್ ಆಗಲಿ, CM ಆಗಲಿ, ಗುರುಗಳನ್ನ ನೆನೆಸ್ಕೊಳ್ಳೇಬೇಕು. ಅದು ಭಾಳ ಮುಖ್ಯ. ಶಂಕರ್ ಅವರೇ, ಈಗ ಒಂದು ಇರ್ತಕ್ಕಂಥದ್ದು, ನಾವು ಬಹಳಷ್ಟು ಸಲ ಏನು ಮಾಡ್ತೀವಿ, ನಮ್ಮನ್ನು ಕಲಿಸೋರು, IA ಕಲಿಸೋರು, ನಮ್ಮನ್ನು SSLC PUC ಡಿಗ್ರಿ ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಅಂಥ ಮೇಸ್ಟ್ರಿಗಿಂತ ಒಂದು ತಲೆಮಾರಿನ ಚಿಂತನೆಯನ್ನ ಅಥವಾ ಒಂದು ಕಾಲಘಟ್ಟದ ಸಂದರ್ಭಕ್ಕೆ ಒಂದು ಸವಾಲನ್ನು ಹಾಕುವಂಥದ್ದು ಅಥವಾ ವ್ಯವಸ್ಥೆಯನ್ನು ಬದಲಾವಣೆಗೆ ತುಡಿತ ಮಾಡುವಂಥದ್ದು, ಅದು ಒಂದು ರೀತಿ ಮಾಸ್ತರ್ಗಿರಿನೇ. ಅದನ್ನು ಕೂಡ ಶಿಷ್ಯರನ್ನು ಬದಲಾವಣೆ ಮಾಡುವಂಥದ್ದು. ಇವತ್ತು ಅಬ್ದುಲ್ ರಶೀದ್ ಇರ್ಬೋದು, ಬಾನು ಮುಸ್ತಾಕ್, ಅನೇಕ ಲೇಖಕರನ್ನು ಕೂಡ ಲಂಕೇಶ್ ತಂದಿದ್ದಾರೆ. ಡೆಫಿನೆಟ್ಲಿ ಒಂದು ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಲಂಕೇಶ್ ಕ್ಲಾಸ್ ರೂಮ್ನಲ್ಲಿ ಒಳ್ಳೆ ಮೇಸ್ಟ್ ಆಗಿರಲಿಲ್ಲ ಅಂತ ಕೇಳಿದ್ದೀನಿ ನಾನು, ಅವರ ಶಿಷ್ಯಂದ್ರೆಲ್ಲ ಹೇಳೋದದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಪತ್ರಿಕೆಯ ಮೂಲಕ ಈ ನಾಡಿನಲ್ಲಿ ತಂದಂಥ ಒಂದು ಎಚ್ಚರ, ಆಮೇಲೆ ಅವರು ಬೆಳೆಸಿದಂಥ ಪ್ರತಿಭೆಗಳಿದಾವಲ್ಲ, ಹುಡುಕಿ 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 ಏನು ಈಗ ಬಹುಜನ ಏನಿದ್ದಾರೆ ಅಥವಾ ಅವ್ರನ್ನೆಲ್ಲರನ್ನು ಅವರು ಬೆಳೆಸಿದ ರೀತಿ ಮತ್ತು ಯಾವುದೇ ವಿಷಯದ ಬಗ್ಗೆ ನಾವು ತಗೋಬೇಕಾದಂಥ ಒಂದು ನಿಲುವು, ಒಂದು ನೋಟ, ಸ್ಪಷ್ಟತೆ, ಅವ್ರಿಗೆ ತಾತ್ವಿಕ ಸ್ಪಷ್ಟತೆ ಇಲ್ಲ ಅಂತ ಚಂಪ ಹೇಳ್ತಾರೆ. ಅದು ಒಂದು ಮಟ್ಟಿಗೆ ನಿಜ ಇರ್ಬೋದು ಅಷ್ಟೇ. ಆದರೆ ಹಿ ವಾಸ್ ಅಲೈವ್ ಎವ್ರಿ ಸೆಕೆಂಡ್. ಅವ್ರ ಜೀವ ಎಲ್ಲಿದೆ ಅಂತ ಹುಡುಕ್ತಿದ್ರು. ಪ್ರತಿ ಕ್ಷಣನೂ ಕೂಡ ಎಲ್ಲಿ ಜೀವ ಇದೆ, ಎಲ್ಲಿ ಜೀವಂತಿಕೆ ಇದೆ ಅಂತ ಹುಡುಕ್ತಿದ್ರು ಅವರು. ಹಂಗಾಗಿ ಅವ್ರಿಗೆ ಈ ಸೋಗು ಮತ್ತೆ ಭಾಳ ಸುಳ್ಳು ಪೋಸ್ಗಳು ಈ ಥರದ್ದು ಯಾವುದು ನಡೀತಾ ಇರಲ್ಲ. ಅವರು ಮುಖದ ಮೇಲೆ ಹೊಡೆದು ಸೀತ್ರು ಯಾವುದೇ ಇಲ್ಲ, ನಾನು ಭಾಳ ಪ್ರೋಗ್ರೆಸಿವ್ ಅಂತ ಯಾವನ್ನ ಹೇಳ್ಕೊಂಡ್ರೆ ಹೆಂಗ್ ಪ್ರೋಗ್ರೆಸಿವ್ ಅಲ್ಲ ಅನ್ನೋ ತಕ್ಷಣ ಹೊಳಿತಿತ್ತು ಅವ್ರಿಗೆ. ಅಂದ್ರೆ ಎಲ್ಲ ನಾಡ್ತಾ ಇತ್ತು. ಅಂಡ್ ಅದೇ ಕಾರಣಕ್ಕೆ ಅವರು ಅನ್ಪ್ರಿಡಿಕ್ಟಬಲ್ ಆಗಿದ್ರು. ಇವ್ರು ಏನು ಹೇಳ್ತಾರೆ ಯಾವ ವಿಷಯದ ಬಗ್ಗೆ ಅಂತ ನೀವು ಗೆಸ್ ಮಾಡೋಕ್ಕಾಗ್ತದೆ. ಶಂಕರ್ ಅವರು ಖಂಡಿತ ಕೂಡ ರಾಜಕಾರಣ ಕೂಡ ಯಾಕೆ ಎದುರ್ತೀರಿ ಅಂತಂದ್ರೆ ಆ ಪತ್ರಿಕೆ ಅಷ್ಟು ಪ್ರಭಾವಿಯಾಗಿತ್ತು. ಲಂಕೇಶು ಯಾವುದೇ ದಿನಪತ್ರಿಕೆಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಅಂದ್ರೆ ರಾಜಕಾರಣಿಗಳು ಬಂದ್ಬಿಟ್ರೆ ನನ್ನ ಮಾನ ಹರಾಜಾಗುತ್ತೆ. ಇಲ್ಲ, ಆ ಥರ ನೋಡಿ, ಗುರು ಮತ್ತು ಮೇಷ್ಟ್ರು ಅನ್ನೋ ಪದದ ಅರ್ಥ ಭಾಳ ವಿಸ್ತಾರವಾಗಿರ್ತಕ್ಕಂಥದ್ದು. ಬರೇ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಹೇಳ್ತಕ್ಕಂಥದ್ದೆಲ್ಲ. ಗುರುವಿನಿಗೂ ಶಿಕ್ಷಕನಿಗೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಚಂಪಾ ಗುರು, ಅವರು ಶಿಕ್ಷಕ ಅಲ್ಲ. ಈಗಿರ್ತಕ್ಕಂಥವ್ರು ಬಹುತೇಕ 190 ಬರೇ ಶಿಕ್ಷಕರಷ್ಟೇ, ಟೀಚರ್ಸ್. ಈಗ ಗುರುಗಳು ಯಾರೂ ಅಲ್ಲ.
ಕುವೆಂಪುನ ಗುರು ಅಂತ ಕರೀತಾರೆ, ಲಂಕೇಶನ ಮೇಷ್ಟ್ರು ಅಂತ ಯಾಕೆ ಕರೀತಾರೆ, ಬೇರೆ ಬಹಳಷ್ಟು ಜನ ಮೇಷ್ಟ್ರು ಆಗಿ ಹೋಗಿದ್ದಾರೆ, ಎಲ್ಲರನ್ನ ಮೇಷ್ಟ್ರಾಗಿ ಇವ್ರನ್ನ ಮಾಸ್ತರ್ ಅಂತ ಯಾಕೆ ಕರೀತಾರೆ. ಈ ಥರ ಅವರು ಗುರು ಅಂತೇಳಂದ್ರೆ ಜೀವನದ ಎಲ್ಲ ಆಯಾಮಗಳಲ್ಲಿ ಒಬ್ಬ ಗೈಡ್ ಥರ ಅವ್ರು ಮಾಡಿ ಒಂದು ಸ್ಪಷ್ಟತೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ನಿಲುವು ತೆಗೆದುಕೊಳ್ತಕ್ಕಂಥ ಧೈರ್ಯವನ್ನು ಕೊಡ್ತಕ್ಕಂಥವ್ನು ಮಾತ್ರ ಗುರು ಆಗ್ತಾನೆ. ಗುರುವಂದನೆ ಮಾಡೋದು ಅಂಥವ್ರನ್ನ ಮಾರ್ಗದರ್ಶನ ರಾಜಕಾರಣಿಗಳಿಗೂ ಲಂಕೇಶ್ ಗುರುವೇ. ನಮಗೆಲ್ಲ ಗುರು ಯಾರು ಅಂತ ಲಂಕೇಶು ಗುರುವೇ ನಮಗೆ. ನಂಜುಂಡಸ್ವಾಮಿ, ಲಂಕೇಶು, ತೇಜಸ್ವಿ, ಚಂಪಾ ಇವರೆಲ್ಲ ನಮ್ಮ ಗುರುಗಳೇ. ನೇರವ ಪಾಠ ಹೇಳದೇ ಇರ್ಬೋದು, ಆದರೆ ನಮ್ಮ ಬದುಕಿನಲ್ಲಿ ಕೆಲವು ನಿಲುವು ತೆಗೆದುಕೊಳ್ತಕ್ಕಂಥದ್ದು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಇವರು. ಆಗ ವಿಸ್ತಾರ ಅರ್ಥದಲ್ಲಿ ನಿಜವಾಗೂ ಲಂಕೇಶ್ ಒಬ್ಬ ಗುರು. ರಾಜಕಾರಣಿಗಳಿಗೂ ಅವ್ರ ಮೇಷ್ಟ್ರೆ ಗುರುಗಳು. ಬಿ ಎಲ್ ಶಂಕರ್ ಅವರೇ, ಎನ್ ಎಸ್ ಶಂಕರ್ ಮತ್ತು ಚಂಪಾ ಅವರೇ ಅಂದ್ರೆ ಸಾಕ್ಷಿ ಪ್ರಜ್ಞೆ ಅಂತ ನಾವು ಕರಿಬಹುದು ಅವ್ರನ್ನ. ಸಾಕ್ಷಿಯನ್ನು ಜಾಗೃತಗೊಳಿಸುವಂತ ಒಬ್ಬ ದೊಡ್ಡ ಮೇಷ್ಟ್ರು, ಚಾಟಿ ಮೇಷ್ಟ್ರು ಅಂತ ಕರಿಬಹುದು. ಅದರಲ್ಲಿ ಚಂಪಾ ಅವ್ರು ಕೊಡ್ತಾರೆ, ಅವ್ರಂದ್ರೆ ಚೇಳು ಕೂಡ ಮತ್ತೆ ಚಾಟಿನೂ ಕೂಡ ಎರಡೂ ಕೂಡ ಇಟ್ಕೊಂಡಿರೋದ್ರಿಂದ ಬಹಳಷ್ಟು ಜನ ಅವಾಗ ಕೂಡ ಅವ್ರ ಬಗ್ಗೆ ಭಯ ಇದೆ. ಯಾಕಂತಂದ್ರೆ ತಪ್ಪು ಮಾಡಿದಾಗ ಕೂಡ ಅವರು ಕೂಡ ಸ್ಪಷ್ಟವಾಗಿ ಎದುರು ಹೇಳುವಂತ ಮೇಷ್ಟ್ರಾಗಿರೋದ್ರಿಂದ ಬಹುತೇಕ ಈ ಮೇಷ್ಟ್ರು ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ ಶಂಕರ್ ಅವರೇ, ಎನ್ ಎಸ್ ಶಂಕರ್ ಅವರೇ ಮತ್ತು ಚಂಪಾ ಅವರೇ, ಹಾಗೆ ಗೌರಿ ಲಂಕೇಶ್ ಮತ್ತು ಚಂದ್ರೇಗೌಡರೇ, ನಟರಾಜ್ ಅವರೇ ಇವತ್ತಿನ ಈ ವಿಷಯದಲ್ಲಿ ಗುರು ಶಿಷ್ಯರ ಸಂಬಂಧ ಮತ್ತು ಒಂದು ಗುರು ಶಿಷ್ಯರನ್ನು ಹೇಗೆ ಬದಲಾವಣೆಗೆ ಈಡ್ ಮಾಡ್ತಾನೆ, ಒಂದು ಚಿಂತನೆಯನ್ನು ಹೇಗೆ ಬದಲಾವಣೆಗೆ ಈಡ್ ಮಾಡ್ತಾನೆ, ಒಂದು ಹೊಸ ಪರ್ಯಾಯ ಚಿಂತನೆಗೆ ಯಾವ ರೀತಿಯಾದಂಥ ಶಿಷ್ಯರನ್ನು ಅಂದರೆ ಎಲ್ಲ ವಲಯದ ಶಿಷ್ಯರನ್ನು ಬೆಳೆಸುವಂಥದ್ದು ಅಥವಾ ಬದಲಾವಣೆ ಹಚ್ಚುವಂಥ ಒಬ್ಬ ಮೇಷ್ಟ್ರು ಅನ್ನುವಂಥದ್ದು ಖಂಡಿತವಾಗಿ ಕೂಡ ಕುವೆಂಪು ಇರ್ಬೋದು, ಲಂಕೇಶ್ ಇರ್ಬೋದು, ನಂಜುಂಡಸ್ವಾಮಿ, ಹೀಗೆ ಅನೇಕ ನಾಯಕರು, ಚಂಪಾ ಇರ್ಬೋದು, ಭಾಳಷ್ಟು ಜನ ನಾಯಕರು ರಾಜ್ಯದ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಕೂಡ ಬಂದು ಹೋಗಿದ್ದಾರೆ, ಇದ್ದಾರೆ. ಸೊ ಹಾಗಾಗಿ ಅಂಥ ಮೇಷ್ಟ್ರನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇವತ್ತು ಈ ನ್ಯೂಸ್ ಚಾನಲ್ ಈ ವಿಷಯವನ್ನು ತೆಗೆದುಕೊಂಡಿದ್ದೇನೆ. ನಾಳೆ ಇನ್ನೊಂದು ಮಹತ್ವ ವಿಷಯವನ್ನು ಎತ್ಕೊಂಡು ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿಸ್ಕೊಂಡು.